ಯದ್ವಾ ಪ್ರಮಾಣಭೂತವೇದಾಂತವಾಕ್ಯಗತಿಃ ನ ಪೂರ್ವಪಕ್ಷಿಣ ವಾಚ್ಯ ತದಾಚ್ಛಾದನೇನ ಪೂರ್ವಪಕ್ಷ ಪ್ರವೃತ್ತೇಃ. ಅಥವಾ ಮತ್ತೊಂದು ರೀತಿಯಲ್ಲಿ ನಾವು ಮಾಡಿದ ಪೂರ್ವಪಕ್ಷವು ಸಮಂಜಸವಾಗುತ್ತದೆ. ವೇದಾಂತವು ಅನುವಾದಕವಾಗುವುದಾದರೆ ಮುಂದೇನು ಗತಿ ಎಂಬ ವಿಚಾರವೇ ಬೇಡ, ಅದನ್ನು ಮುಚ್ಚಿ ಪೂರ್ವಪಕ್ಷ ಮಾಡಬಹುದು. ವೇದಾಂತವನ್ನು ಆಚ್ಛಾದನೆ ಮಾಡಿದರೆ ವಿಚಾರ ವಾಕ್ಯಾರ್ಥದ ಜ್ಞಾನವಾಗದೇ ಇದ್ದದ್ದರಿಂದ ಪೂರ್ವಪಕ್ಷ ಅನುತ್ಥಾನವಾಗುತ್ತದೆ ಅಂತನ್ನುವ ಸಮಸ್ಯೆ ಇಲ್ಲ. ಯಾಕೆಂದರೆ ಕಿಂತು ಪ್ರಮೇಯಸ್ಯ ಬ್ರಹ್ಮಣೋ ಅದ್ವೈತಿರೀತ್ಯಾ ಸ್ವಪ್ರಕಾಶ ಪ್ರತ್ಯಗಾತ್ಮಾಭೇದಾತ್ ನ ವಿಚಾರ್ಯತ ಇತಿ ಪ್ರಮೇಯಾಶ್ರಯೇಣೈವ ಪೂರ್ವಪಕ್ಷಃ. ವಿಚಾರ ವಾಕ್ಯಾರ್ಥನಾದಂತಹ ಬ್ರಹ್ಮನ ಜ್ಞಾನವು ಅದ್ವೈತ ಮತರೀತ್ಯ ಆಗುತ್ತದೆ. ಅಂದರೆ ಇದು ಪ್ರಮಾಣಾಚ್ಛಾದನವೇ ಹೊರತು ಪ್ರಮೇಯಾಚ್ಛಾದನವಲ್ಲ. ಅದ್ವೈತ ಮತದಂತೆ ಜೀವನು ಬ್ರಹ್ಮನಿಗಿಂತ ಅಭಿನ್ನನಾಗಿದ್ದಾನೆ. ಜೀವನಾದರೂ ಸ್ವಪ್ರಕಾಶತೆಯ ನಿತ್ಯಸಿದ್ಧನಾಗಿದ್ದಾನೆ. ಆದ್ದರಿಂದ ಬ್ರಹ್ಮನ ವಿಚಾರವು ಅನಾವಶ್ಯಕ. ಹೀಗೆ ಪ್ರಮೇಯವನ್ನಷ್ಟೇ ಆಶ್ರಯಿಸಿ ಪೂರ್ವಪಕ್ಷ ಮಾಡಬಹುದು. ಸರಿ, ಪ್ರಮೇಯವನ್ನು ಅಷ್ಟು ಆಶ್ರಯಿಸಿ ಪೂರ್ವಪಕ್ಷ ಮಾಡಿದರೆ ಸರಿ ಹೋಯಿತು. ಆದರೆ ವೇದಾಂತಗಳು ಅನುವಾದಕವಾಗಿವೆ ಎಂಬುದಾಗಿ ಇಟ್ಟುಕೊಂಡು ಪೂರ್ವಪಕ್ಷವನ್ನು ಮತ್ತೆ ಹಿಂದೆ ಯಾಕೆ ಮಾಡಿದ್ದು, ಅದು ಬೇಕೇ ಆಗಿಲ್ವಲ್ಲ, ಇದು ಮಾಡಿದರೆ ಸರಿ ಹೋಗ್ತಿತ್ತಲ್ಲ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಎರಡೂ ಪಕ್ಷಗಳಲ್ಲಿ ಪ್ರಮೇಯ ಭೇದವಿದೆ, ಆದ್ದರಿಂದ ಎರಡನ್ನೂ ಹೇಳಿದ್ದೇವೆ ಅನ್ನುವುದನ್ನು ಸ್ಪಷ್ಟಪಡಿಸುತ್ತಾರೆ. ಅತ್ರ ಚ ಆದ್ಯೇ ಪಕ್ಷೇ ಪ್ರಮಾಣಭೂತ ವೇದ ವಿಚಾರರೂಪೇಣಾಪಿ ವಿಚಾರಸ್ಯ ಅಕರ್ತವ್ಯತಾ ಅಭಿಪ್ರೇತ. ಮೊದಲನೇ ಪಕ್ಷದಲ್ಲಿ ಪ್ರಮಾಣಭೂತವಾದ ವೇದಾಂತದ ವಿಚಾರವು ಅನಾವಶ್ಯಕವೆಂಬ ಅಭಿಪ್ರಾಯದಿಂದ ವಿಚಾರದ ಅಕರ್ತವ್ಯತ್ವವು ಅಭಿಪ್ರೇತವಾಗಿದೆ. ಅಂದರೆ ಮೀಮಾಂಸಾಶಾಸ್ತ್ರಕ್ಕೆ ಅಂಗಭೂತವಾದ ಬ್ರಹ್ಮತರ್ಕಶಾಸ್ತ್ರದಿಂದ ಸಿದ್ಧವಾದ ವೇದ ಪ್ರಾಮಾಣ್ಯವನ್ನು ತಿರಸ್ಕರಿಸಿ ವೇದಾಂತಗಳು ಸ್ವತಃಸಿದ್ಧ ಚೈತನ್ಯ ಮಾತ್ರ ಬೋಧಕವಾದರೆ ಅನುವಾದಕವಾಗಬೇಕಾಗುತ್ತವೆ ಎಂಬುದಾಗಿ ಪೂರ್ವಪಕ್ಷವನ್ನು ಮಾಡಲಾಗಿತ್ತು. ದ್ವಿತೀಯೇತು ಪ್ರಮೇಯಭೂತ ಬ್ರಹ್ಮವಿಚಾರರೂಪೇಣೈವ. ಸ್ವತಃಸಿದ್ಧ ಪ್ರಮಾಣಭೂತವಾದ ವೇದಗಳನ್ನು ಆಚ್ಛಾದನೆ ಮಾಡಿ ತತ್ಪ್ರಮೇಯನಾದ ಬ್ರಹ್ಮನು ಅದ್ವೈತ ರೀತ್ಯ ಸ್ವಪ್ರಕಾಶ ಜೀವಾಭಿನ್ನನಾದ್ದರಿಂದ ಅವನ ವಿಚಾರವು ಅಕರ್ತವ್ಯವಾಗಿದೆ ಎಂಬುದಾಗಿ ಈಗ ಅಂದರೆ ಎರಡನೆಯ ರೀತಿಯಾಗಿ ಪೂರ್ವಪಕ್ಷವನ್ನು ಮಾಡಲಾಗಿದೆ. ಇಷ್ಟು ಹೇಳಿದಾಗ ಕೆಲವರು ಇಲ್ಲಿ ಹೀಗೆ ಆಕ್ಷೇಪ ಮಾಡುತ್ತಾರೆ. ಇಲ್ಲಿಯ ತನಕ ನೀವು ಮಾಡಿದ ಪೂರ್ವಪಕ್ಷವು ಸುಧಾ ಗ್ರಂಥಕ್ಕೆ ವಿರುದ್ಧವಾಗಿದೆ. ನೀವು ಅದ್ವೈತ ಮತವನ್ನು ಅವಲಂಬಿಸಿ ಪೂರ್ವಪಕ್ಷವನ್ನು ಮಾಡುತ್ತಿದ್ದೀರಿ. ಆದರೆ ಸುಧೆಯಲ್ಲಿ ಪ್ರಾಭಾಕರ ಮತವನ್ನು ಅವಲಂಬಿಸಿ ಪೂರ್ವಪಕ್ಷವನ್ನು ಮಾಡಲಾಗಿದೆ. ಸುಧೆಯ ಮಾತು ಹೀಗಿದೆ: ಆಗಮಸ್ತು ಕಾರ್ಯನಿಷ್ಠೋ ನ ನಿಷ್ಪನ್ನಸ್ವರೂಪಂ ಈಶ್ವರಂ ಶಕ್ನೋತಿ ಅವಗಮಯಿತುಂ. ವೇದಸ್ಯ ಕೃತ್ಸ್ನಸ್ಯ ಕಾರ್ಯಪರತ್ವಾತ್ ನ ಈಶ್ವರೇ ಮಾನಂ. ಹೀಗೆ ವೇದಕ್ಕೆ ಪ್ರಾಮಾಣ್ಯವನ್ನು ಅಂಗೀಕರಿಸಿ ಪೂರ್ವಪಕ್ಷವನ್ನು ಮಾಡಬಹುದು ಎಂಬುದಾಗಿ ಅದನ್ನೇ ಹೇಳುತ್ತಾರೆ ಚಂದ್ರಿಕಾದಲ್ಲಿ. ಕೇಚಿತ್ತು ವೇದಮಾತ್ರಸ್ಯ ಕಾರ್ಯಪರತ್ವಾತ್ ನ ಜೀವಾತ್ ಅನ್ಯದ್ ಬ್ರಹ್ಮ ಅಸ್ತಿ ಜೀವಸ್ತು ಅಸಂದಿಗ್ಧಃ ಇತಿ ಪೂರ್ವಪಕ್ಷಃ ಇತ್ಯಾಹುಃ. ಜಿಜ್ಞಾಸಾಕ್ಕೆ ಜೀವನಿಂದ ಭಿನ್ನನಾದ ಬ್ರಹ್ಮನು ವಿಷಯನೋ ಅಥವಾ ಜೀವನೋ ಎಂಬುದಾಗಿ ಕೇಳುತ್ತೇವೆ. ಪ್ರತ್ಯಕ್ಷಾದಿಗಳು ಜೀವಾನ್ಯ ಬ್ರಹ್ಮ ವಿಷಯದಲ್ಲಿ ಪ್ರಮಾಣ ಆಗುವುದಿಲ್ಲ. ಯಾಕೆ ಅಂದರೆ ಜೀವಾನ್ಯ ಬ್ರಹ್ಮನು ಪ್ರತ್ಯಕ್ಷಾದಿಗಳಿಗೆ ವಿಷಯನಲ್ಲ. ವೇದ ಪ್ರಮಾಣವಾಗುತ್ತದೆ ಅಂದರೆ ಅದೆಲ್ಲವೂ ಕಾರ್ಯಪರವಾಗಿದೆ. ಇನ್ನು ಎರಡನೇ ಪಕ್ಷ ಅಂದರೆ ಜೀವಾಭಿನ್ನ ಬ್ರಹ್ಮನ ವಿಷಯದಲ್ಲಿ ಪ್ರಮಾಣವಾಗುತ್ತದೆ ಅಂತ ಅನ್ನಲು ಬರುವುದಿಲ್ಲ. ಜೀವನು ಸ್ವಪ್ರಕಾಶತೆಯ ಅಸಂದಿಗ್ಧನಾಗಿದ್ದಾನೆ. ಆದ್ದರಿಂದ ತದಭಿನ್ನನಾದ ಬ್ರಹ್ಮನು ಅಸಂದಿಗ್ಧನಾದದ್ದರಿಂದ ವಿಚಾರ ವಿಷಯನಾಗುವುದಿಲ್ಲ. ಹೀಗೆ ಪ್ರಾಭಾಕರ ಮತರೀತ್ಯ ಪೂರ್ವಪಕ್ಷ ಮಾಡಬಹುದು ಎಂಬುದಾಗಿ ಹೇಳುತ್ತಾರೆ. ಇದನ್ನು ಖಂಡನೆ ಮಾಡುತ್ತಾರೆ ತನ್ನ ಎಂಬುದಾಗಿ. ಪ್ರಾಭಾಕರ ಮತರೀತ್ಯ ಪೂರ್ವಪಕ್ಷಕರಣೆ ನ್ಯಾಯವಿವರಣೆ ಆತ್ಮನಃ ಸ್ವಪ್ರಕಾಶತ್ವೋಕ್ತಿ ಅಯೋಗಾತ್. ಅಂದರೆ ನೀವು ಮಾಡಿದ ಆಕ್ಷೇಪವು ಸರಿಯಲ್ಲ. ಯಾಕೆ ಅಂದರೆ ಸುಧಾವಾಕ್ಯದ ಅಭಿಪ್ರಾಯವನ್ನು ತಿಳಿಯದೇ ಆಡಿದ ಮಾತುಗಳು ಇವು. ನೀವು ಹೇಳಿದಂತೆ ಪ್ರಾಭಾಕರ ಮತರೀತ್ಯ ಪೂರ್ವಪಕ್ಷ ಮಾಡಿದರೆ ನ್ಯಾಯವಿವರಣ ವಿರೋಧ ಬರುತ್ತದೆ. ನ್ಯಾಯವಿವರಣದಲ್ಲಿ ಆತ್ಮನು ಸ್ವಪ್ರಕಾಶನೆಂದು ಹೇಳಿ ಪೂರ್ವಪಕ್ಷ ಮಾಡಿದ್ದಾರೆ. ಪ್ರಾಭಾಕರ ಮತರೀತ್ಯ ಪೂರ್ವಪಕ್ಷವು ಮಾಡುವುದಾದರೆ ಸ್ವಪ್ರಕಾಶತ್ವವನ್ನು ಹೇಳುವ ಕಾರಣವಿಲ್ಲ.
ಆತ್ಮನಿಗೆ ಹೇಳಿದ ಸ್ವಪ್ರಕಾಶತ್ವವು ಪ್ರಾಭಾಕರ ಮತರೀತ್ಯ ಹೊಂದಿಸಲು ಬರುವುದಿಲ್ಲ. ಯಾಕೆ ಅಂದರೆ ಪ್ರಾಭಾಕರರು ಅಂತಃಕರಣ ವೃತ್ತಿಯನ್ನೇ ಸ್ವಪ್ರಕಾಶವೆಂಬುದಾಗಿ ಹೇಳುತ್ತಾರೆ. ಇಷ್ಟು ಹೇಳಿದಾಗ ಈ ದೋಷವನ್ನು ಪೂರ್ವಪಕ್ಷಿಗಳು ಪರಿಹಾರ ಮಾಡಿಕೊಳ್ಳುತ್ತಾರೆ. ನ್ಯಾಯ ವಿವರಣದಲ್ಲಿ ಹೇಳಿದ ಸ್ವಪ್ರಕಾಶತ್ವವು ವಾಸ್ತವಾಭಿಪ್ರಾಯದಿಂದ ಹೇಳಿದ್ದು ಹೊರತು ಪ್ರಾಭಾಕರ ಮತರೀತ್ಯ ಅಲ್ಲ. ಈ ವಿಷಯದಲ್ಲಿ ಸುಧಾವಾಕ್ಯವೂ ಕೂಡ ಸಂವಾದಿಯಾಗಿದೆ. ಯಾಕೆ ಸುಧಾದಲ್ಲಿ ಇದನ್ನೇ ಹೇಳಿದ್ದಾರೆ, ಸ್ವಪ್ರಕಾಶತೆಯಾವ ಸ್ವಪ್ರಕಾಶ ಜ್ಞಾನಾಶ್ರಯತೆಯಾವ ಮಾನಸ ಪ್ರತ್ಯಕ್ಷ ವೇದ್ಯತೆಯಾವ ಎಂಬುದಾಗಿ ಪಕ್ಷಾಂತರಗಳನ್ನು ಹೇಳಿದ್ದಾರೆ. ಹೀಗೆ ಹೇಳಿದ್ದರಿಂದಾಗಿ ಒಂದು ವಾಸ್ತವ ಇನ್ನೊಂದು ಅಂಗೀಕಾರವಾದ ಅಂತ ಈ ರೀತಿಯಾಗಿ ಗೊತ್ತಾಗ್ತದೆ. ಹೀಗೆ ಅವರ ಪೂರ್ವಪಕ್ಷಿಗಳು ಈ ದೋಷವನ್ನು ಪರಿಹಾರ ಮಾಡಿಕೊಂಡರೆ ಬಾಧಕಾಂತರವನ್ನು ಚಂದ್ರಿಕಾದಲ್ಲಿ ಹೇಳುತ್ತಿದ್ದಾರೆ. ಜೀವಸ್ಯ ದೇಹಾದಿಭಿನ್ನತ್ವೇನ ವಿಚಾರ್ಯತ್ವ ಸಂಭವೇನ ಶಾಸ್ತ್ರ ಅನಾರಂಭಾ ಸಿದ್ಧೇಶ್ಚ. ಜೀವನು ಸ್ವರೂಪತಃ ಸಿದ್ಧನಾಗಿದ್ದರೂ ಕೂಡ ದೇಹಾದಿ ಭಿನ್ನತ್ವೇನ ಸಂದಿಗ್ಧನಾದಿದ್ದರಿಂದ ವಿಚಾರ್ಯತ್ವವೇ ಬಂತು ಹೊರತು ಅವಿಚಾರ್ಯತ್ವ ಬರಲಿಲ್ಲ. ತಥಾಚ ಅವಿಚಾರ್ಯತ್ವ ನಿಮಿತ್ತಕವಾಗಿ ಏನು ಶಾಸ್ತ್ರ ಅನಾರಂಭವನ್ನು ಹೇಳಬೇಕಿತ್ತೋ ಅದು ಸಾಧ್ಯವಿಲ್ಲ. ಒಂದು ವೇಳೆ ಪ್ರಾಭಾಕರ ಮತರೀತ್ಯ ಪೂರ್ವಪಕ್ಷವನ್ನು ಮಾಡಿದರೆ ಅವನ ಮತದಲ್ಲಿ ಅದ್ವೈತ ಮತದಲ್ಲಿ ಇದ್ದಂತೆ ದೇಹಾದಿ ಭಿನ್ನತ್ವವು ಮಿಥ್ಯಾ ಅಲ್ಲ, ಸತ್ಯವಾದದ್ದರಿಂದ ಜೀವನು ಸಂದಿಗ್ಧನಾಗದೇ ಇದ್ದರೂ ಕೂಡ ಸತ್ಯವಾದ ದೇಹಾದಿ ಭಿನ್ನತ್ವವು ಸಂದಿಗ್ಧವಾಗಿದೆ. ಆದ್ದರಿಂದ ವಿಚಾರ್ಯತ್ವವು ಕೂಡುತ್ತದೆ. ಹಾಗಾದರೆ ಸುಧಾವಾಕ್ಯಕ್ಕೆ ಗತಿಯೇನು? ಅಲ್ಲಿ ಪ್ರಾಭಾಕರ ಮತರೀತ್ಯ ಪೂರ್ವಪಕ್ಷ ಮಾಡಿದ್ದಾರಲ್ವಾ ಅಂದರೆ ಸುಧಾ ಮತ್ತು ತತ್ವಪ್ರಕಾಶಿಕಾಗಳಿಗೆ ತಾತ್ಪರ್ಯ ಭೇದವಿದ್ದದ್ದರಿಂದ ಸುಧಾದಲ್ಲಿ ಆ ರೀತಿಯಾಗಿ ಪೂರ್ವಪಕ್ಷ ಮಾಡಲು ಬಂದರೂ ಕೂಡ ತತ್ವಪ್ರಕಾಶಿಕಾದಲ್ಲಿ ಆ ರೀತಿಯಾಗಿ ಪೂರ್ವಪಕ್ಷವನ್ನು ಮಾಡುವುದು ಸರಿಯಲ್ಲ ಅನ್ನುವುದನ್ನು ಮುಂದೆ ಚಂದ್ರಿಕಾದಲ್ಲಿ ಹೇಳುತ್ತಾರೆ. ಸುಧಾಯಾಂತು ಅನುವ್ಯಾಖ್ಯಾನೆ ಸಿದ್ಧೇ ವ್ಯುತ್ಪತ್ತ್ಯಾದೇಃ ಅತಃಶಬ್ದಾರ್ಥತ್ವೇನ ಉಕ್ತತ್ವಾತ್ ತದ್ವ್ಯಾವರ್ತ್ಯ ಪೂರ್ವಪಕ್ಷೆ ಕಾರ್ಯವ್ಯುತ್ಪತ್ತಿ ಉಕ್ತ. ಅತಃಶಬ್ದದ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಅತಃಶಬ್ದದ 5 ಅರ್ಥಗಳಲ್ಲಿ ಆಗಮವು ಸಿದ್ಧಪರವಾದದ್ದರಿಂದ ಅನ್ನುವುದು ಒಂದು ಅರ್ಥ. ಈ ಅರ್ಥವನ್ನು ಯಾಕೆ ಹೇಳಬೇಕು? ಈ ಅರ್ಥವನ್ನು ಹೇಳುವುದರಿಂದ ಯಾವ ಪೂರ್ವಪಕ್ಷವೂ ಪರಿಹಾರವಾಗುತ್ತದೆ ಎಂಬುದರ ಸಮರ್ಥನೆಗಾಗಿ ಆಗಮಕ್ಕೆ ಕಾರ್ಯಪರತ್ವವನ್ನು ಹೇಳಿದ್ದಾರೆ. ಇಹತು ಟೀಕಾಯಾಂ ನ್ಯಾಯ ವಿವರಣೋಕ್ತ ಬ್ರಹ್ಮಶಬ್ದಾರ್ಥ ವ್ಯಾವರ್ತ್ಯ ಪೂರ್ವಪಕ್ಷ ಉಚ್ಯತೆ ಇತಿ ನೇಹಸಾ ವಕ್ತವ್ಯ. ತತ್ವಪ್ರಕಾಶಿಕ ಅಂತನ್ನುವುದು ಬ್ರಹ್ಮಶಬ್ದದಿಂದ ಪರಿಹಾರವಾಗುವ ಪೂರ್ವಪಕ್ಷವನ್ನು ವರ್ಣಿಸಿದೆ. ಏಕೆಂದರೆ ಬ್ರಹ್ಮಶಬ್ದವು ಗುಣಪೂರ್ಣತ್ವವೆಂಬ ಅರ್ಥವನ್ನು ಹೇಳುವುದರಿಂದ ಅದ್ವೈತಿಗಳು ಹೇಳುವ ಜೀವಬ್ರಹ್ಮೈಕ್ಯವನ್ನು ನಿರಾಕರಿಸುತ್ತದೆ. ನ್ಯಾಯ ವಿವರಣೆಯನ್ನು ಅನುಸರಿಸಿ ಟೀಕೆಯಲ್ಲಿ ಹೀಗೆ ಹೇಳಲಾಗಿದೆ. ಆದ್ದರಿಂದ ಅತಃಶಬ್ದದಿಂದ ವ್ಯಾವರ್ತ್ಯವಾದ ಪೂರ್ವಪಕ್ಷವೇ ಬೇರೆ, ಬ್ರಹ್ಮಶಬ್ದದಿಂದ ವ್ಯಾವರ್ತ್ಯವಾದ ಪೂರ್ವಪಕ್ಷವೇ ಬೇರೆ, ಎರಡೂ ಒಂದೇ ಎಂದು ಭ್ರಾಂತನಾಗಿ ನೀನು ಶಂಕಾವನ್ನು ಮಾಡಿದ್ದಿ. ನಾವು ಭಿನ್ನವೆಂದು ಈಗ ತಿಳಿಸಿಕೊಟ್ಟಿದ್ದರಿಂದ ಸುಧಾ ತತ್ವಪ್ರಕಾಶಿಕಗಳಿಗೆ ವಿರೋಧ ಬರುವುದಿಲ್ಲ. ಅದ್ವೈತ ಮತ ರೀತ್ಯ ಪೂರ್ವಪಕ್ಷವನ್ನು ಮಾಡಿದರೆ ವೇದಾಂತಗಳಿಗೆ ಅನುವಾದಕತ್ವ ಅಂತ ಹೇಳಿದ್ದು ಅಯುಕ್ತವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಅನ್ಯೇತು ಆತ್ಮನಃ ಸ್ವತಃ ಸಿದ್ಧತ್ವೇಪಿ ಪ್ರಮಾಣತಃ ಸಿದ್ಧಭಾವಾತ್ ತತ್ಸಿದ್ಧ ವಿಷಯತ್ವಾದ್ವಾ ತತ್ಪ್ರತ್ಯಾಯಕಾನಾಂ ವೇದಾಂತಾನಾಂ ನಾನುವಾದಕತಾ ಇತ್ಯಾಹುಃ. ಶುದ್ಧ ಚಿನ್ಮಾತ್ರನು ಸ್ವತಃ ಸಿದ್ಧನಾಗಿದ್ದರೂ ಕೂಡ ಪ್ರಮಾಣದಿಂದ ಸಿದ್ಧನಾಗಿಲ್ಲ. ಪ್ರಮಾಣ ಅಂದರೆ ಅಂತಃಕರಣ ವೃತ್ತಿ. ಆ ಅಂತಃಕರಣ ವೃತ್ತಿಯಿಂದ ಸಿದ್ಧನಾಗಿಲ್ಲ. ಆದ್ದರಿಂದ ವೇದಾಂತಗಳು ಜ್ಞಾತಜ್ಞಾಪಕಗಳು ಆಗುವುದಿಲ್ಲ. ಅಥವಾ ಕರ್ತೃಕರ್ಮಭಾವಕ್ಕೆ ವಿರೋಧ ಬರುವುದರಿಂದ ಸ್ವರೂಪಜ್ಞಾನಕ್ಕೂ ಆತ್ಮನು ವಿಷಯನಾಗುವುದಿಲ್ಲ. ಹೀಗೆ ಮೊದಲು ತಿಳಿಯದ ಆತ್ಮನನ್ನು ವೇದಾಂತಗಳು ತಿಳಿಸುತ್ತವೆ. ಆದ್ದರಿಂದ ಅನುವಾದಕತ್ವ ದೋಷವು ಬರುವುದಿಲ್ಲ. ಆದ್ದರಿಂದ ವೇದಾಂತಗಳು ಅನುವಾದಕಗಳು ಆಗುತ್ತವೆ ಎಂದು ಹೇಗೆ ಹೇಳಿದಿರಿ ಎಂಬುದಾಗಿ ಕೇಳುತ್ತಾರೆ. ತದಪಿನ ಅದು ಕೂಡ ಸರಿಯಲ್ಲ. ಯಾಕೆ? ತತಯೇವ ಆತ್ಮನೋ ವಿಷಯತ್ವಸ್ಯಾಪಿ ಸಂಭವೇನ ನಿರ್ವಿಷಯತ್ವ ಪೂರ್ವಪಕ್ಷ ಅಯೋಗಾತ್.
ಹೀಗೆ ಹೇಳಿದರೆ ವಿಚಾರವು ಅಕರ್ತವ್ಯವಾಗಿದೆ ಎಂದು ಪೂರ್ವಪಕ್ಷವನ್ನೇ ಮಾಡಿಕೊಳ್ಳಲು ಆಗುವುದಿಲ್ಲ. ಮೊದಲು ತಿಳಿಯದ ಆತ್ಮನನ್ನೇ ತಿಳಿಸುವ ವೇದಾಂತಗಳು ಆರಂಭಣೀಯವೇ ಆಗುತ್ತವೆ. ಆದರೆ ಟೀಕೆಯಲ್ಲಿ ವಿಷಯವಿಲ್ಲ. ಆದ್ದರಿಂದ ವೇದಾಂತಗಳು ಮತ್ತು ವಿಚಾರಶಾಸ್ತ್ರವು ಅನಾರಂಭಣೀಯಗಳಾಗಿವೆ ಎಂದು ಪೂರ್ವಪಕ್ಷ ಮಾಡಲಾಗಿದೆ. ನೀವು ಹೇಳಿದ ರೀತಿಯಲ್ಲಿ ನಿರ್ವಿಷಯತ್ವವನ್ನೇ ಸಾಧಿಸಲು ಆಗುವುದಿಲ್ಲ. ಆದ್ದರಿಂದ ಪೂರ್ವಪಕ್ಷವನ್ನು ಮಾಡಲು ಆಗುವುದಿಲ್ಲ. ಈ ರೀತಿಯಾಗಿ ನಿರ್ವಿಷಯತ್ವಾದನ್ನುವ ಹೇತುವನ್ನು ನಿರೂಪಿಸಿ ಈಗ ನಿಷ್ಪ್ರಯೋಜನತ್ವಾದನ್ನುವ ಹೇತುವನ್ನು ಆದಿಪದೋಕ್ತವಾದದ್ದನ್ನು ಸಮರ್ಥಿಸುತ್ತಾರೆ. ನಾಪಿ ಜಿಜ್ಞಾಸಾಯ ಪ್ರಯೋಜನಮಸ್ತಿ. ಜಿಜ್ಞಾಸಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಅಂದರೆ ಪ್ರಯೋಜನ ಹೇಳುವುದಾದರೂ ಕೂಡ ಅಭ್ಯುದಯವನ್ನು ಹೇಳುತ್ತೀರೋ ಮೋಕ್ಷ ಹೇಳುತ್ತೀರೋ? ಅಭ್ಯುದಯವು ಕರ್ಮಾದಿ ಲಘೂಪಾಯಾಂತರ ಸಾಧ್ಯವಾಗಿದೆ, ಅದರಿಂದ ಶಾಸ್ತ್ರಾಂತರ ಪ್ರಯೋಜನವಾಗಿದೆ ಅನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೋಕ್ಷವೆಂಬ ಪ್ರಯೋಜನವಿದೆ ಎಂಬ ದ್ವಿತೀಯ ಪಕ್ಷವನ್ನು ನಿರಾಕರಿಸುತ್ತಾರೆ ಚಂದ್ರಿಕಾದಲ್ಲಿ. ಪ್ರತ್ಯಗ್ರು ನಾಪಿ ಜಿಜ್ಞಾಸಾಯ ಪ್ರಯೋಜನಮಸ್ತಿ ಪ್ರತ್ಯಗ್ರೂಪೇ ಬ್ರಹ್ಮಣಿ ಅಹಮಿತಿ ಜ್ಞಾಯಮಾನೀಪಿ ಮೋಕ್ಷಾನುಪಲಂಭಾತ್. ಜಿಜ್ಞಾಸಕ್ಕೆ ಸಾಕ್ಷಾತ್ ಮೋಕ್ಷವು ಪ್ರಯೋಜನ ಆಗುವುದಿಲ್ಲ. ಶ್ರುತಹಾನ ಅಶ್ರುತ ಕಲ್ಪನಾ ಅಂತನ್ನೋದು ಬರುತ್ತದೆ. ಜ್ಞಾನದ್ವಾರ ಅಂತ ಹೇಳಬೇಕು. ಆ ಪ್ರತ್ಯಗ್ರೂಪ ಆತ್ಮನು ಜ್ಞಾನವಿದ್ದರೂ ಪ್ರತ್ಯಗ್ರೂಪ ಆತ್ಮನ ಜ್ಞಾನವಿದ್ದರೂ ಈಗ ಮೋಕ್ಷವಾಗುತ್ತಿಲ್ಲ. ಆದ್ದರಿಂದಾಗಿ ಮೋಕ್ಷ ಅಂತನ್ನೋದು ಜಿಜ್ಞಾಸಾಫಲ ಅಂತ ಆಗುವುದಿಲ್ಲ. ವಿಷಯಾದ್ಯಭಾವಾದೇವ ನಾಧಿಕಾರಿ ನಾಪಿ ಸಂಬಂಧ. ವಿಷಯಾದಿಗಳು ಇಲ್ಲದಿರುವುದರಿಂದಲೇ ಅಧಿಕಾರಿಯೂ ಇಲ್ಲ, ಸಂಬಂಧವೂ ಕೂಡ ಇಲ್ಲ.